ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ವರವಿ ರಸ್ತೆಯಲ್ಲಿ ಇರುವ ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಅಡುಗೆ ಸಿಬ್ಬಂದಿಗಳ ಬದಲಾವಣೆ ಮಾಡಿದ ಹಿನ್ನೆಲೆ ಮಕ್ಕಳು ಪ್ರತಿಭಟನೆ ಮಾಡಿದ್ದಾರೆ. ಹೊಸದಾಗಿ ಅಡುಗೆ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಆದೇಶ ಹೊರಡಿಸಿದ ಹಿನ್ನೆಲೆ ವಿದ್ಯಾರ್ಥಿನಿ ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದರು. ಮಕ್ಕಳ ಪ್ರತಿಭಟನೆ ಹಿನ್ನೆಲೆ ಸ್ಥಳಕ್ಕೆ ಗದಗ ಜಿಲ್ಲಾ ಉಪವಿಭಾಗ ಅಧಿಕಾರಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ನಂದಾ ಹಣಬರಟ್ಟಿ ಹಾಗೂ ತಹಸೀಲ್ದಾರ್ ರಾಜೇಂದ್ರ ರಾವ್ ಮತ್ತು ಪಿಎಸ್ಐ ಈರಪ್ಪ ರೀತಿ ವಿದ್ಯಾರ್ಥಿಗಳನ್ನ ಸಮಾಧಾನಗೊಳಿಸಿ ಅವರಿಗೂ ಊಟ ಮಾಡಲು ತಿಳಿಸಿದ್ರು. ಏನಂದ್ರೆ ನಮ್ಮ ಸ್ಕೂಲ್ ಒಳಗ ಹೊಸ ಹಳೆ ಆಂಟಿಯರು ಹೋಗಿದ್ರು, ಹೊಳ್ಳಿ ಅವರು ಬಂದಾರ. ನಮ್ಗೆ ಅವರು ಬ್ಯಾಡ್ರಿ, ಹೊಸ ಆಂಟಿಯರು ನಮ್ಗೆ ಬೇಕು. ಯಾಕಂದ್ರೆ ಅವರು ಎಲ್ಲ ಅವ್ರ ಮನೆಗೆ ಎಲ್ಲ ನಮ್ಗೆ ಕೊಟ್ಟಿದ್ರೊಳಗೆ ನಮ್ಗೆ ಸ್ವಲ್ಪ ಕೊಟ್ಟು ಅವರು ಒಯ್ತಿದ್ರು. ಅದಕ್ಕೆ ನಮ್ಗದು ಅವ್ರು ಬೇಡ. ಮಕ್ಕಳವರು ಕ್ಲೀನಾಗಿ ಅಡುಗೆ ಮಾಡ್ತಿದ್ದಿಲ್ಲ. ಅದಕ್ಕೆ ನಮ್ಗೆ ಇವತ್ತು ಮಧ್ಯಾಹ್ನ ಮಾಡಿದ್ರಲ್ಲ ಸರ್ ರೈಸ್, ಅದನ್ನ ಕಲಿಸಿ ಈಗ ನೈಟ್ ಊಟಕ್ಕೆ ಕೈಲಿ ಕಲಿಸಿ ನಮ್ಗೆ ಹಾಕ್ಯಾರ ಸರ್. ಅದು ಈಗ ನೈಟ್ ಮಾಡಿದ ರೈಸ್ ಹಾಕಿಲ್ಲ ಸರ್. ನಮ್ಗೆ ಈಗ ಲಾಸ್ಟ್ ಇದ್ದರಿಗೆ ಕೈಲಿ ಮಧ್ಯಾಹ್ನದ ರೈಸ್ ಕಲಿಸಿ ಹಾಕಿಲ್ಲ ಸರಿ. ಪಲ್ಯ ನಾವು ಕೇಳಿದ್ವಿ ಅಂದ್ರೆ ಮಧ್ಯಾಹ್ನದ ಈಗ ಮಾಡಿದ ರೈಸ ಹೊತ್ಕೊಂಬರಕ್ಕೆ ವಜ್ಜಾಕತಿ ಅಂದ್ರೆ ಒಂದು ದಬ್ರೆ ತೆಗೆದಿಟ್ಟಿದ್ವಿ, ಅದನ್ನ ಹಾಕಿವಿ ಅಂತಂದು ಹೇಳಿದ್ವಿ. ಮತ್ತೆ ಸರಿ ಪಲ್ಯ ವೇಸ್ಟ್ ನಿನ್ನೆ ಸರ್ ನಮ್ಗೂ ಸಿಕ್ಕಿಲ್ಲ ಸರ್. ನಿನ್ನೆ ಸಿಕ್ಕಿಲ್ಲ ನಮ್ಮ ಸರ್ ಶಾರ್ಟೇಜ್ ಬಿದ್ದೈತೆ ಸರಿ. ನಿನ್ನೇನು ಶಾರ್ಟೇಜ್ ಬಿದ್ದು ನಾನು ಇವತ್ತೂ ಬಿದ್ದು ಸರಿ. ಔಷಧನೂ ಹಂಗೆ ಘಟನೆ ಆಗಿದೆ, ಹಂಗೆ ಶಾರ್ಟೇಜ್ ಬಿದ್ದಿ ಸರ್. ಹಂಗಾಗೆ ಮಾಡಿದ್ವಿ ಸರ್ ನಾವು. ಮತ್ತೆ ಈಗ ಹಿಂಗ ಡೈರಿ ಹಾಕೊಂತೀವಿ ಹೆಂಗ್ ಸರ್ ನಮ್ದು. ಮತ್ತೆ ಈಗ ಎಲ್ಲಾ ಅಧಿಕಾರಿಗಳು ಬಂದಿದ್ರಲ್ಲ, ಅವ್ರಿದ್ರಿಗೆ ಯಾವ್ದು ಬಂದ್ರಿ? ಏನಂದ್ರೆ ಅಧಿಕಾರಿಗಳು ಮತ್ತೆ ಒಂದ್ ವೀಕ್ ಅಲ್ಲ ಈಗ ಆತಲ್ಲ, ಮತ್ತೆ ಈಗ ಚಾಲ್ಟಿ ಆತಲ್ಲ, ಅವ್ರು ಕೇಳ್ಬೇಕಲ್ಲ. ಇವತ್ತು ಅದಂತ ಘಟನೆ ಅವ್ರು ಸರಿ ಹೇಳಿದ್ರೆ ಏನಂದ್ರೆ ಅವರು ಈಗ ಪಲ್ಯ ಮಾಡಕ್ ಕೊಟ್ಟಿನಿ, ರೈಸ್ ಮಾಡಕ್ ಕೊಟ್ಟಿಲ್ಲ, ರೈಸ್ ಇಲ್ಲ ಮತ್ತೆ ಸಾಂಬಾರ್ ಇಲ್ಲ ಸರಿ. ಈಗ ಪಲ್ಯ ಮಾಡಕ್ ಅಷ್ಟ ಕೊಟ್ಟಾರ ಸರಿ. ಈಗ ಅಲ್ಲಿ ಸರ್ ಬಂದ್ ನಿಂತು ಬೈದಿದ್ದು ಪಲ್ಯ ಮಾಡಕ್ ಅಷ್ಟೇ ಹೇಳ ಸರಿ. ಅದಕ್ಕೆ ಈಗ ರೈಸ್ ಪಲ್ಯ ಹೇಳಿದ ಸಾಂಬಾರಿಂದ ಹೇಳಿದ್ದಕ್ಕೆ ಸುಮ್ಮನೆ ಆಗ್ಯಾರ ಸರ್. ಪಲ್ಯ ಮಾಡಿದ್ರು ಸರಿ. ಅದು ಈಗ ಹಳೆ ಆಂಟಿಯರು ಹಿಂಗ್ ಮಾಡತಾರ ಸರಿ. ಹೋದ ವರ್ಷ ಒಂದ್ ಘಟನೆ ಆಗಿತ್ತು ಸರಿ. ಪಂಚಮಿಗಿನ ಮುಂಚೆ ಸರಿ ಹಂಗಾಗಿತ್ತು ಸರಿ. ಅದಕ್ಕ ಹಿಂಗ್ ಘಟನೆ ಆಗೋದಕ್ಕೆ ಸರಿ ಒಳ್ಳಿ ಹಿಂಗ ಮಾಡಿದ್ವಿ ಸರಿ. ನಾವು ಸ್ಟ್ರೈಕ್ ಮಾಡಿದ್ವಿ ಸರಿ. ಈ ಹೊಸ ಆಂಟಿಯರ್ ಬಂದ ಮೇಲೆ ಒಟ್ಟ ಶಾರ್ಟೇಜ್ ಬಿದ್ದಿಲ್ಲ ಸರಿ. ಹಳೆ ಆಂಟಿಯರ್ ಮತ್ತೆ ಮಾಡಕತ್ತೀವಿ ಸರಿ. ಹೊಸ ಇವತ್ತು ಬಂದಾರ, ಇವತ್ತು ಶಾರ್ಟೇಜ್ ಬಂದಿದ್ರು. ಅವ್ರ ನೀಡಾರ ಸ್ವಲ್ಪ ಪಲ್ಯ ಅನ್ಸತಿ. ಅವಾಗ ನಿನ್ನೆ ಶಾರ್ಟೇಜ್ ಬಿದ್ದು ಸರಿ. ಇವತ್ತು ಅವ್ರ ನೀಡಾರ ಸರ್, ಇವತ್ತು ಶಾರ್ಟೇಜ್ ಬಿದ್ದು. ನಿನ್ನೆ ಉಕ್ಕಾಸ್ ಪಲ್ಯ ಮಾಡಿ ಸರ್, ಅದು ಶಾರ್ಟೇಜ್ ಬಿದ್ದು. ಪಲ್ಯ ಮಾಡಿ ಲಾಸ್ಟ್ ಒಂದೊಂದು ಬನಾನ ಕೊಟ್ಟು ಕಳ್ಸ. ನಂತರ ಇನ್ನೊಂದು ನಮ್ಮ ಮನೆ ನೋಡಿದೆ, ಆ ಗಿಡಗಳ ಕೆಳಗಡೆಲ್ಲ ಕೂಬೇಡಿ, ಬಿಸಿಲಲ್ಲಿ ಕೂತಿದ್ರಿ. ಮೊನ್ನೆ ನಾನು ನೋಡ್ತಾ ಇದ್ದೆ, ನೆರಳಲ್ಲಿ ಕೂತ್ಕೊಳ್ಳಿ, ನೆರಳಲ್ಲಿ ಕೂತ್ಕೊಂಡು ಹೋದ್ರಿ, ವಿದ್ಯಾಭ್ಯಾಸ ಮಾಡಿ ಒಂದು ಪಾಠವನ್ನ 2-3 ಟೈಮ್ ರಿವಿಷನ್ ಮಾಡೋದು. ಒಂದು ಪಾಠ ಇರ್ತಂದ್ರೆ 2-3 ನೀವೇ ಕ್ರಾಸ್ ಕ್ವೆಶನ್ ಕೇಳೋದು. ಇವ್ರು ನೋಡಿ ಈ ಕ್ರಾಸ್ ಕ್ವೆಶನ್ ಕೇಳೋದು, ಇವ್ರು ನೀವು ಕ್ರಾಸ್ ಕ್ವೆಶನ್, ಈ ಪ್ರಶ್ನೆ. ಈಗ 2 ದಿನದಿಂದ ಒಳಗೆ ನಡೆದೈತಲ್ರಿ ಮೇಡಮ್ ಹಾಸ್ಟೆಲ್ ಒಳಗೆ. ಈಗ ಅಡುಗೆ ಕಾರ್ಯಕರ್ತರು ಏನು ಅವರು ಈಗ ಸ್ಟ್ರೈಕ್ ಮಾಡಕತ್ತಾರ, ಅಥವಾ ನಾವು ಮಾಡ್ತೀವಿ ನೀವು ಮಾಡ್ತೀವಿ ಅಂತಂದು ಅವ್ರವರಲ್ಲೇ ಗುದ್ಮುರ್ಗೆ ಹಾಕುವಂತ ಈಗ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಕತ್ತೈತಿ ಅಂತಂದು ವಿದ್ಯಾರ್ಥಿಗಳನ್ನ ನಮಗೆ ಹೇಳ್ಯಾರ. ಹಿಂಗಾಗಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ಲಾರ್ದಂಗೆ ನೀವೇನು ಕ್ರಮ ತಗೊಂತೀರಿ, ಅದು ಮೇನ್ ಇಂಪಾರ್ಟೆಂಟ್. ಇದೆಲ್ಲರ ಪರವಾಗಿ ನಾನೇ ಹೇಳಿದೆ. ಹಾಂ ಸರ್, ಇದು ಹಂಗೊಂದು ಪ್ರಶ್ನೆ ಕೇಳೋದಾದ್ರೆ, ಈ ಮಧ್ಯದೊಳಗೆ ಇದು ಯಾಕೆ ಆರಂಭ ಆಯಿತು? ಆ ಥರ ಇಲ್ಲ. ಆ್ಯಕ್ಚುಲಿ ಗೌರ್ಮೆಂಟ್ ಆರ್ಡರ್ ಯಾವ ಡೇಟಿಗೆ ಬಂದು ಮಾಡ್ಬೋದು, ಯಾವ ಡೇಟಿಗೆ ಬಂದಿದೆ? 13ನೇ ತಾರೀಕಿಗೆ ಆದೇಶ ಬಂದಿದೆ. ಮಾನ್ಯ EDO ಅಂದರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕ್ರೈಸ್ನವರು 13ನೇ ತಾರೀಕಿಗೆ ಆರ್ಡರ್ ಮಾಡಿದ್ದಾರೆ. ಆರ್ಡರ್ ಮಾಡಿದ ಮೇಲೆ ನಾವು ಕಂಟಿನ್ಯೂಲಿ ನಮಗೆ ಯಾಕಿನ್ನೂ ಎಕ್ಸಿಕ್ಯೂಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೆ. ನಾನು
ಮೇಡಮ್ಗೆ ಲಾಸ್ಟ್ 5 days ಒಂದು ವಾರದ ಮುಂಚೆನೇ ಹೇಳಿದ್ವಿ, ನಾವು ನಾನಾಗಲಿ ಮೇಡಮ್ ಆಗಲಿ ಸರ್ಕಾರದ ಆದೇಶವನ್ನು ಪಾಲನೆ ಮಾಡಿ ಆ ಪ್ರಕಾರ ಎಕ್ಸಿಕ್ಯೂಟ್ ಮಾಡಿದ್ವಿ ಅಷ್ಟೇ. ಮತ್ತು ನಾವು ಖುದ್ದು ಎನಿ ಟೈಮ್ ಬರ್ತೀವಿ. PSI ಅವರು ತಹಸೀಲ್ದಾರ್ ಇಲ್ಲೇ ಇರ್ತಾರೆ, ನಾನು ಆ್ಯಂಡ್ ಮೇಡಮ್ ಸರ್ಪ್ರೈಸ್ ಎನಿ ಟೈಮ್ ಬರ್ತೀವಿ. ಮಕ್ಕಳಿಗೆ ಇದೇ ಥರ ಮರುಕಳಿಸಿದರೆ ಖಂಡಿತ ಮುಲಾಜಿಂದೆ ನಾವು ತೆಗೆದುಹಾಕ್ತೀವಿ ಅಂತ ಕೂಡ ವಾರ್ನ್ ಮಾಡಿದ್ವಿ. ಅವ್ರ ತಪ್ಪನ್ನು ನಾವು ಹಿಂದೆ ಮಾಡಿದ್ದೀವಿ ಸರ್, ಈ ಥರ ಇನ್ನೊಮ್ಮೆ ಆಗೋದಿಲ್ಲ, ಸರಿಪಡಿಸ್ಕೊಂಡು ಹೋಗಿ ಮಕ್ಕಳನ್ನು ನಮ್ಮ ಮಕ್ಕಳ ಥರ ನೋಡ್ಕೊತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಅವ್ರಿಗೂ ಕಾಲಾವಕಾಶ ಕೊಡೋಣ, ಟೈಮ್ ನೋಡೋಣ. ಹಂಗೇನಾದ್ರೆ ನಿಮ್ಮನ್ನೇ ಕರ್ಕೊಂಡು ಬಂದು ಅವ್ರನ್ನ ತೆಗೆದಾಕ್ತೀರಾ ಅಂತ ತೆಗೆದು ಅಂತಲ್ಲ, ಏಜೆನ್ಸಿಗೆ ವಾಪಸ್ ಕೊಡ್ತೀವಿ. ಬರುವ ಅಕಾಡೆಮಿಕ್ ಇಯರ್ದಿಂದ ಅವ್ರಿಗೆ ಎಲ್ಲಿ ವೇಕೆಂಟ್ ಇರ್ತದೋ ಅಲ್ಲಿ ಅವ್ರಿಗೂ ಅನ್ಯಾಯ ಆಗೋಕ್ಕೆ ಬಿಡೋದಿಲ್ಲ, ಅವ್ರಿಗೂ ವಿ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್. ಈ ಮಧ್ಯಕ್ಕೆ DC ಸರ್ ಗಮನಕ್ಕೆ ತಗೊಂಬಂದು DC ಸರ್ ಕಡೆಯಿಂದ ಒಂದು ಪತ್ರ ಬರ್ಸಿದ್ದೀವಿ. ಇದಕ್ಕೂ ಮುಂಚೆನೂ ಒಂದು ಪತ್ರ DO ಲೆಟರ್ ಬರ್ಸಿದ್ದೀವಿ VD ಅವ್ರ ಕಡೆ. ಸೊ ನಮಗೆ ಸಮಸ್ಯೆ ಏನು ಅಂತಂದರೆ, ನಮಗೆ ಈ 4 ಜನನೂ ಇರಲಿ, ಅವರು ಇರಲಿ, ಯಾಕಂದರೆ ನಮಗೆ ಸ್ಟಾಫ್ ಪ್ರಾಬ್ಲಮ್ ಇದೆ. ಯಾಕಂದರೆ ಬೇರೆ ಶಾಲೆಗಳಲ್ಲೆಲ್ಲ 11 ಸಿಬ್ಬಂದಿಗಳಿದ್ದಾರೆ, 250ಕ್ಕೆ 11 ಸಿಬ್ಬಂದಿಗಳಿದ್ದಾರೆ. ಇಲ್ಲಿರೋದು 7 ಸಿಬ್ಬಂದಿ ಮಾತ್ರ. ಸೊ ಇಲ್ಲಿ 11 ಇದ್ದಾರೆ. ಸೊ ನಾವೇನು ಹೇಳಿದ್ವಿ, ಈಗ ಬೇರೆ ಶಾಲೆಗಳಲ್ಲೆಲ್ಲ ಎಲ್ಲಿ 7 ಜನ ಇದ್ದಾರಲ್ಲ, ಅಲ್ಲಿ ನಮಗೆ ಜಾಸ್ತಿ ಮಾಡಿಕೊಡಿ. ಫಾರ್ ಎಕ್ಸಾಂಪಲ್ ವಡಲಿ ಹೊಸೂರಲ್ಲಿ ಬರೀ 7 ಜನ ಇದ್ದಾರೆ. ಸೊ 4 ಸಿಬ್ಬಂದಿಗಳನ್ನು ಅಲ್ಲಿ ಜಾಸ್ತಿ ಮಾಡಿಕೊಟ್ರೆ ಈ 4 ಜನ ಸಿಬ್ಬಂದಿಗಳನ್ನು ನಾವು ಅಲ್ಲಿ ಅಕಾಮಡೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು 2 ಸಾರಿ DO ಲೆಟರ್ನ ಬರ್ಸಿದ್ದೀವಿ. ಸೊ ಈ ಸಿಬ್ಬಂದಿಗಳನ್ನ ತೆಗಿಬೇಕು ಅಂತ ಯಾವುದೂ ಇಲ್ಲ, ಅವ್ರನ್ನ ತೆಗಿಬೇಕು ಅಂತ ಯಾರ್ದು ಏನೂ ಇಲ್ಲ. ನಮಗೆ ಸಿಬ್ಬಂದಿ ಅನೌನ್ಸ್ ಮಾಡಿಕೊಡಿ ಅಂತ ಹೇಳಿದ್ದೀವಿ. FD ಪ್ರಪೋಸಲ್ ಹೋಗಿದೆ ಅಂತ ಹೇಳೋದು. ಸೊ ಅದನ್ನು ಕೂಡ 2 ಸಾರಿ DC ಅವ್ರ ಕಡೆಯಿಂದ DO ಲೆಟರ್ ಬರ್ಸಿದ್ದೀವಿ. ಈಗ ನೀವು ಆರ್ಡರ್ ಗಮನಕ್ಕೆ ಬಂತು. ಬಟ್ ನಾನು ಒಂದು ಹಾಫ್ ಡೇ ರಜಾ ಇದ್ದಿದ್ದಕ್ಕೆ 4 ಗಂಟೆಗೆ ನಾನು AC ಸರ್ ಜೊತೆಗೆ ಹೋಗಿ ಡಿಸ್ಕಷನ್ ಮಾಡ್ಕೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ಅಡಿಗೆ ಅವ್ರನ್ನ ಯಾರನ್ನ ತೆಗಿತಾ ಇಲ್ರಿ ಅಂತ? ಇಲ್ಲ, ಸದ್ಯಕ್ಕೆ ED ಅವರಿಂದ ಏನು ಡೈರೆಕ್ಷನ್ ಬಂದಿದೆ ಅದನ್ನ ಇಂಪ್ಲಿಮೆಂಟ್ ಮಾಡಿ. ಅಲ್ಲ, ಈಗ ಏನು ಸದ್ಯಕ್ಕೆ ಏನು ಬಂದಿದೆ, ಅವರಿಂದ ಆರ್ಡರ್ ಏನು ಬಂದಿದೆ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಈಗ ಇವ್ರಿಗೆ ಡೈರೆಕ್ಷನ್ಸ್ ಕೊಡಬೇಕು, ಅವ್ರು ಮತ್ತೆ ಯಾವ ಶಾಲೆಗೆ ಹಾಕಬೇಕು ಅನ್ನೋದನ್ನ ಅವರು ಡೈರೆಕ್ಷನ್ಸ್. ಅಲ್ಲ, ಇವತ್ತಿಂದ ಅವ್ರು ತೆಗೆದ ಬಿಟ್ರೆ ಹಿಂಗ ಅವ್ರು ಈಗೇನು ಹಳೆ ಬಿಟ್ಟಿದ್ದಾರೆ, ಹಿಂದಕ್ಕೆ ಅಂತ ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿದ್ದಾರೆ, ಏಜೆನ್ಸಿಗೆ ವಾಪಸ್ ಕೊಡಿ ಅಂತ ಕೊಟ್ಟಿದ್ದಾರೆ. ಈಗ ಆ ಮಕ್ಕಳೆಲ್ಲ ಈಗ ಅದು ಸ್ಟ್ರೈಕ್ ಮಾಡೋದ್ರ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ಕೊಟ್ಟಿದ್ವಿ. ಇಲ್ಲಿ ನಮಗೆ ಮಾಹಿತಿ ಇರೋದು ಪ್ರಕಾರ ತಮ್ಮ ಹೊರಗಿನ ಜನ ಮತ್ತು ಒಳಗಿನ ಜನ ಹೆಸರು ಹೇಳೋಕೆ ಆಗೋದಿಲ್ಲ. ಆ ಮಕ್ಕಳಿಗೆ ಸ್ವಲ್ಪ ಮಿಸ್ಗೈಡ್ ಮಾಡಿ ಎಲ್ಲ ಇದು ಮಾಡಿದ್ದಾರೆ. ನಾನು ಮಕ್ಕಳಿಗೆ ಹೇಳಿದ್ದೀನಿ, ನಾವು ಬಂದಿರೋದು ವಿದ್ಯಾಭ್ಯಾಸ ಕಲಿಬೇಕು, ವಿದ್ಯೆ ಕಡೆ ಲಕ್ಷ್ಯ ಕೊಡಬೇಕು. ತಂದೆ ತಾಯಿ ನಮ್ಮನ್ನು ಮುಚ್ಕೊಂಡು ಕೂತಿರ್ತಾರೆ, ಅದ್ರ ಕಡೆ ಲಕ್ಷ್ಯ ಕೊಡಬೇಕು. ನಿಮಗೆ ಊಟದಲ್ಲಿ ಅಥವಾ ಮೂಲಭೂತ ಸೌಕರ್ಯದಲ್ಲಿ ಏನಾದರೂ ವ್ಯತ್ಯಾಸ ಅಂದರೆ ನಾವಿರ್ತೀವಿ ಅಂತ ಜವಾಬ್ದಾರಿ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದೀವಿ. ಮಕ್ಕಳು ಆ ಹಿನ್ನೆಲೆಯೊಳಗೆ ಬಂದು ಎಲ್ಲರೂ ನಮ್ಮ ಎಲ್ಲವೂ ಸುಸೂತ್ರವಾಗಿ ಮುಗಿಯಿತು ಅನ್ನುವಷ್ಟರಲ್ಲಿ ಅಧಿಕಾರಿಗಳ ಸಮ್ಮುಖದಲ್ಲಿ ಅನ್ನ ಸಾಂಬಾರು ಕಡಿಮೆಯಾಗಿ ವಿದ್ಯಾರ್ಥಿನಿಯರು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.